ಸೊ ಕಾಂಗ್ರೆಸ್ನಲ್ಲಿರುವಂಥ ಈ ಡಿನ್ನರ್ ಪಾಲಿಟಿಕ್ಸ್ ಎಲ್ಲ ಬೇಗುದಿಯಲ್ಲ ಇದೆಲ್ಲಕ್ಕೂ ಕೂಡ ಒಂದಿಷ್ಟು ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಕಾರಣ ತೊಟ್ಟಿಲು ತಗೋದು ಇವರೇ, ಕೂಸು ಚೂಟೋದು ಇವರೇ. ಮಜಾ ಇದೆ ರೀ ಇದು. ಒಂದೊಂದು ರೀತಿಯಾಗಿ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ, ಸುರ್ಜೇವಾಲಾ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗು, ಎರಡು ಬಣದಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಏನಾದರೂ ಬ್ರೇಕ್ ಬೀಳುತ್ತಾ? ಹೈಕಮಾಂಡ್ ಸಂಧಾನ ಸೂತ್ರವನ್ನೇನಾದರೂ ರೂಪಿಸುತ್ತಾ ಅಥವಾ ಸಂಧಾನವನ್ನ ತಗೊಂಡು ಬಂದು ಅದನ್ನೀಗ ಅನೌನ್ಸ್ ಮಾಡೋದೊಂದು ಬಾಕಿ ಇದೆಯಾ? ಎಲ್ಲಾ ರೀತಿಯಾದಂಥ ಲೆಕ್ಕಾಚಾರಗಳು ಈಗಿದೆ. ಬಹಳ ಕುತೂಹಲವನ್ನ ಕೆರಳಿಸಿದೆ ಶಾಸಕಾಂಗ ಪಕ್ಷದ ಸಭೆ ಕಾಂಗ್ರೆಸ್ನಲ್ಲಿ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈ ಸಭೆ ಈಗ ನಡೀತಾ ಇರೋದು, ಅದು ಕೂಡ ಯಾವ ಅಜೆಂಡಾನೂ ಇಲ್ಲದೆ ಸಭೆಯನ್ನ ಕರೆದಿರೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏನೆಲ್ಲ ಇದೆ ವರದಿ ಎಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಬಡಿದಾಟ, ಆಂತರಿಕ ಕಲಹಕ್ಕೆ ಬೀಳುತ್ತಾ ಬ್ರೇಕ್. ಸುರ್ಜೇವಾಲಾ ನೇತೃತ್ವದಲ್ಲಿ ಸಿಎಲ್ಪಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ, ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಇವತ್ತಿನ ಸಭೆಯಲ್ಲಿ ಪವರ್ ಶೇರಿಂಗ್ ಸೇರಿದಂತೆ ಎಲ್ಲಾ ಗೊಂದಲಗಳಿಗೆ ಎಐಸಿಸಿ ನಾಯಕರು ತೆರೆ ಎಳೆಯುವ ಸಾಧ್ಯತೆಗಳಿವೆ. ಸಚಿವರು ಸೇರಿದಂತೆ ಪಕ್ಷದ ಶಾಸಕರಿಗೆ ಸುರ್ಜೇವಾಲಾ ಬಿಸಿ ಮುಟ್ಟಿಸುವ ಮೂಲಕ ಆಂತರಿಕ ಕದನಕ್ಕೆ ಬ್ರೇಕ್ ಹಾಕೋ ನಿರೀಕ್ಷೆಗಳಿವೆ. ಸಿಎಂ ಡಿಸಿಎಂ ಮಧ್ಯೆ ಕಿತ್ತಾಟವೇ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಿದೆ, ಹೈಕಮಾಂಡೇ ಬಿಗ್ ಬಾಸ್. ಸುರ್ಜೇವಾಲಾ ಸ್ಪಷ್ಟ ಸಂದೇಶ ರವಾನೆ. ಇನ್ನು ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನವೇ ಸುರ್ಜೇವಾಲಾ ಸಂದೇಶ ರವಾನಿಸಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಯಾವುದೇ ಕಿತ್ತಾಟ ಇಲ್ಲ. ಬಿಜೆಪಿ ನಾಯಕರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ನಮ್ಮದು ಒಗ್ಗಟ್ಟಿನ ಸರ್ಕಾರ, ನಮ್ಮಲ್ಲಿ ಒಗ್ಗಟ್ಟಿದೆ, ಏನೇ ಇದ್ರೂ ಹೈಕಮಾಂಡ್ ಬಿಗ್ ಬಾಸ್ ಅಂತ ಎರಡೂ ಬಣಗಳಿಗೂ ಸುರ್ಜೇವಾಲಾ ಸಂದೇಶ ರವಾನಿಸಿದ್ದಾರೆ. You are asking question to a united government which is solidly executing a direct benefit transfer to every Kannadiga family with a cumulative total of 58,000 crore. Karnataka Congress guarantees, which are the Karnataka Congress government guarantees, is the biggest welfare scheme of India. ಹೈಕಮಾಂಡ್ ಸಂಧಾನ ಸೂತ್ರ ರೂಪಿಸುತ್ತಾ ಎರಡೂ ಬಣಗಳಿಂದ ಚಾರ್ಜ್ ಶೀಟ್ ಸಾಧ್ಯತೆ. ಈಗಾಗಲೇ ದಲಿತ ಸಚಿವರು ಶಾಸಕರ ಡಿನ್ನರ್ ಮೀಟಿಂಗ್ಗೆ ಡಿಕೆಶಿ ಕೊಕ್ಕೆ ಹಾಕಿರೋದ್ರಿಂದ ಸಹಜವಾಗಿಯೇ ದಲಿತ ನಾಯಕರು ಸಿಟ್ಟಾಗಿದ್ದು, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, 5 ವರ್ಷವೂ ಸಿದ್ದರಾಮಯ್ಯ ಮುಂದುವರಿಯಲಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತೇಷ್ಟರು ಬಹಿರಂಗವಾಗಿ ಹೇಳಿಕೆ ನೀಡುತ್ತಾ ಇರೋದ್ರಿಂದ ಸಹಜವಾಗಿಯೇ ಡಿಕೆಶಿ ಅಸಮಾಧಾನಗೊಂಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಸುರ್ಜೇವಾಲಾ ಸಂಧಾನ ಸೂತ್ರ ರೂಪಿಸುವ ಸಾಧ್ಯತೆಗಳಿವೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಬಣದ ಸಚಿವರು ಹೈಕಮಾಂಡ್ಗೆ ಚಾರ್ಜ್ ಶೀಟ್ ಸಲ್ಲಿಸೋ ಸಾಧ್ಯತೆಗಳಿವೆ. ಕಾಂಗ್ರೆಸ್ ಪವರ್ ಫೈಟ್. ಸಿಎಂ ಬಣದ ಚಾರ್ಜ್ ಶೀಟ್ ಏನು? ಸರ್ಕಾರ ಬಂದಾಗಿನಿಂದಲೂ ಬರೀ ಅಧಿಕಾರ ಹಂಚಿಕೆಯದ್ದೇ ಚರ್ಚೆ. ಸಿಎಂಗೆ ಅಧಿಕಾರ ನಡೆಸಲು ಬಿಡದೆ ಡಿಕೆಶಿ ಪ್ರತ್ಯಕ್ಷ ಪರೋಕ್ಷ ಹಸ್ತಕ್ಷೇಪ. ಡಿಕೆಶಿ ಓವರ್ಟೇಕ್ ಪ್ರವೃತ್ತಿ ಕಡಿಮೆ ಮಾಡ್ಕೋಬೇಕು. ತಾವು ಇನ್ನೊಂದು ಪವರ್ ಸೆಂಟರ್ ಅಂತ ಬಿಂಬಿಸ್ತಾ ಇದ್ದಾರೆ. ಪವರ್ ಶೇರ್ ಗೊಂದಲಕ್ಕೆ ನೀವು ಸ್ಪಷ್ಟತೆ ಕೊಡಬೇಕು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ರಾಜ್ಯ ಪ್ರವಾಸ ಮಾಡ್ತಾ ಇಲ್ಲ, ಕಾರ್ಯಕರ್ತರ ಅಹವಾಲು ಕೇಳ್ತಿಲ್ಲ. ಡಿಕೆಶಿಯಿಂದ ಎಲ್ಲದರಲ್ಲೂ ಏಕಪಕ್ಷೀಯ ನಿರ್ಧಾರ, ಸ್ಥಳೀಯವಾಗಿ ಬಗೆಹರಿಯಬಹುದಾದ ವಿಚಾರಗಳನ್ನು ಹೈಕಮಾಂಡ್ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ರಾಜ್ಯದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ. ಸಮುದಾಯದ ಸಚಿವರು ಒಟ್ಟಿಗೆ ಊಟ ಮಾಡೋದು ತಪ್ಪ ಅಂತ ಕೇಳೋ ಸಾಧ್ಯತೆಗಳಿವೆ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಅದನ್ನ ಅನವಶ್ಯಕವಾಗಿ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಯಾವುದೇ ರೀತಿಯ ಚರ್ಚೆ ನಡೀತಾ ಇಲ್ಲ. ಗೊಂದಲ ಇಲ್ಲವೇ ಇಲ್ಲ, ಕ್ಲಾರಿಟಿ ಇದೆ, ನಮಗೆ ಸ್ಪಷ್ಟವಾದಂಥ ನಿಲುವಿದೆ. ಬೆಳಗಾಂ ಅಧಿವೇಶನಕ್ಕೆ ಸೀಮಿತವಾಗಿರೋ ಸಭೆ. ಸರ್, ಇನ್ನೊಂದು ಸಿಎಂ ಅವರು ನೆನ್ನೆ ಹೇಳಿದ್ರು, ಅಂದ್ರೆ ಸಿಎಂ ಗೊಂದಲ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ಕ್ಲಾರಿಟಿ ಇದೆ ಅಂತ. ಅದು ನೀವು ಒಪ್ತೀರಾ ಸರ್? ಹೇಳಿದ್ಮೇಲೆ ಆಯ್ತಲ್ಲ ಬಿಡಿ, ಸರಿ. ಸಿದ್ದರಾಮಯ್ಯ ನಂತರ ಡಿಕೆ ಸಿಎಂ. ಸಭೆಗೂ ಮುನ್ನ ಡಿಕೆ ಬಣ ಸಂದೇಶ. ಒಂದು ಕಡೆ ಸಿಎಂ ಬಣ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಂದಾಗಿದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಬಣವು ಪ್ರತ್ಯೇಕ ಚಾರ್ಜ್ ಶೀಟ್ಗೆ ಆಲೋಚಿಸಿದೆ. ಡಿಕೆಶಿ ಬಣದ ಚಾರ್ಜ್ ಶೀಟ್ ಏನು ಅಂತ ನೋಡೋಣ. ಕಾಂಗ್ರೆಸ್ ಪವರ್ ಫೈಟ್. ಡಿಕೆಶಿ ಬಣದ ಚಾರ್ಜ್ ಶೀಟ್ ಏನು? ಪ್ರತ್ಯೇಕ ಸಭೆ, ಪವರ್ ಶೇರ್ ಬಗ್ಗೆ ಬಹಿರಂಗ ಮಾತು ಸರಿಯಲ್ಲ. ಇದೇ ನೆಪದಲ್ಲಿ ಸಚಿವರಿಂದ ಡಿನ್ನರ್ ಕೂಟ ಪರಂಪರೆ ನಿಲ್ಬೇಕು. ಸಿಎಂ ಸ್ಥಾನ, ಕೆಪಿಸಿಸಿ ಸ್ಥಾನದ ಬಗ್ಗೆಯೇ ಚರ್ಚೆ, ಮಾತು ಹೆಚ್ಚಾಗ್ತಾ ಇದೆ. ಪವರ್ ಶೇರ್ ಒಪ್ಪಂದ ಆಗಿದ್ರೆ ಎಲ್ರಿಗೂ ಗೊತ್ತಾಗಬೇಕು ಅಂತ ದೂರುವ ಸಾಧ್ಯತೆಗಳಿವೆ. ಇದೇ ವೇಳೆ ಸಭೆಗೂ ಮುನ್ನ ಮಾತನಾಡಿರೋ ಮಾಗಡಿ ಶಾಸಕ ಬಾಲಕೃಷ್ಣ, ಡಿಕೆಶಿ ಸಿಎಂ ಆಗೋ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಸಿದ್ದರಾಮಯ್ಯ ನಂತರ ಡಿಕೆಶಿ ಸಿಎಂ ಆಗಬೇಕು, ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಡಿಸಿಎಂ ಅವ್ರು ಹಾಗೆ ಆಗ್ತಾರೆ, ಅದು ಗ್ಯಾರಂಟಿ. ಅದು ವಿಚಾರನ ಈ ಸಿಎಂ ಈಗಿರೋ ಸಿದ್ದರಾಮಯ್ಯವ್ರ ನಂತರ ಡಿಸಿಎಂ ಅವರೇ ಆಗಬೇಕು. ಅದ ನಂತರ ಬೇರೆ ಬೇರೆಲ್ಲ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ, ಮುಖಂಡರುಗಳು, ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಅನೇಕ ಜನ ಇದ್ದಾರೆ. ಈಗ ಡಿಸಿಎಂ ಅವ್ರಿಗೆ ನೆಕ್ಸ್ಟ್ ಅವಕಾಶ ತೀರ್ಮಾನ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿದೆ. ಒಟ್ಟಿನಲ್ಲಿ ಇವತ್ತಿನ ಸಭೆ ಕುತೂಹಲ ಕೆರಳಿಸಿದ್ದು, ಯಾವ ನಿರ್ಧಾರ ಹೊರಬೀಳುತ್ತೋ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ನೋಡೋಣ, ಸಭೆ ಆದರೂ ಶುರುವಾಗಲಿ. ಸಭೆ ಅಲ್ಲಿ ಏನಾದರೂ ಇನ್ನರ್ ಇನ್ಫಾರ್ಮೇಷನ್ಗಳು ಬರುತ್ತಾ, ಅದಾದ ನಂತರ ಸಭೆ ಮುಗಿದ ಮೇಲೆ ಏನಾದರೂ ಬೆಳವಣಿಗೆಗಳಾಗುತ್ತಾ
ಗೊತ್ತಾಗೇ ಆಗತ್ತೆ ಅಲ್ವ ಎಲ್ಲಿ ಹೋಗುತ್ತೆ. ಬಹುಶಃ ಬೆಳಗಾವಿ ಸಮಾವೇಶ ಮುಗಿಯೋವರೆಗೂ ಒಂದ್ ಸ್ವಲ್ಪ ತಣ್ಣಗಿರ್ತಾರೇನೋ ಗೊತ್ತಿಲ್ಲ. ಅಲ್ಲಿ ಬ್ರೇಕ್ ಹಾಕ್ಬೋದೇನೋ ಅಲ್ಲಿವರೆಗೂ. ಬ್ರೇಕ್ ಅಷ್ಟೇ. ಬಟ್ ಅವಾಗ ಹೋಗಿ ಸ್ವಲ್ಪ ಎದ್ದೇಳತ್ತೆ ಗಾಳಿ. ಸ್ವಲ್ಪ ಚಳಿಗಾಲದಲ್ಲಿ ಒಂಚೂರು ಒಣ ಗಾಳಿ ಅಲ್ವಾ ಜಾಸ್ತಿ ಬೀಸೋದು. ಬೇಸಿಗೆ ಬಂದಾಗ ಇನ್ನೊಂದು ರೀತಿಯಾಗಿ ಗಾಳಿ, ಬಿಸಿ ಗಾಳಿ ಜಾಸ್ತಿ ಜೀವಂತ ಇದೆ ಅಂತ ತೋರಿಸ್ಬೇಕಲ್ಲ, ಇರ್ಬೇಕು ಅವಾಗ.